ಮಧುರಾವ್ ಹುಟ್ಟಪ್ಪ ಗೊತ್ತೇ ಆಗ್ನಿಲ್ವಲ್ಲಪ್ಪ. ಇವತ್ತು ಪುಟ್ಮಲ್ಲಿ ಅವ್ರ ಬರ್ಡೇನಾ? ಗೌಡ ನನ್ನ ಕನ್ಸಿಗೆ ಕಲ್ಲಿದ್ಲಾಗ್ತಿದಾನಲ್ಲ. ಇವತ್ತು ಪುಟ್ಮಲ್ಲಿ ಅವ್ರ ಬರ್ಡೇ ಅಂತ ನಿಮ್ಗೇನಾದ್ರೂ ಗೊತ್ತಾಗ್ಬಿಡ್ತಾ? ಅಣ್ಣ ಅಪ್ಪನವರು ನನ್ನ ಆಸೆಗೆಲ್ಲ ತಣ್ಣೀರು ಇರ್ತಾರೆ. ಹಂಗೆ ಇಬ್ರು ಮೂಸ್ ನೋಡ್ರಿ, ನಾವು ಹತ್ತರನೇ ನೀರು ಉಳ್ಕೊಂಡಿನಿ. ಅದಕ್ಕೆ ಇವತ್ತು ನಿಂತ ಕೇಕ್ ಸ್ಮೆಲ್ ಬರ್ತಿರೋದು. ಅಡ ಬಾಳೆಹಣ್ಣು ತಲೆ ಎಲ್ಲ ಮಾತಾಬೇಡ, ದೊಡ್ಡವ್ರ ಹೆಂಗ್ ನಡ್ಕೋಬೇಕು ಅನ್ನೋದು ಕಲ್ತ್ಕೋ. ಬಾಬಣ್ಣ ನನ್ ಕೂಸು ಬೈಬೇಡಿ, ಇವ್ನು ಕೇಳಿದ್ರಲ್ಲಿ ತಪ್ಪೇನದ? ವಾಸನೆ ಬಂತು ತಾನೆ, ಕುಡ್ಕೊಂಡು ಹೋಗಿ ಕ್ಯಾಮೆ ನೋಡಿ ಹೋಗಿ. ಬಾಬಣ್ಣ ಬಾಬಣ್ಣ ಏನೋ ಔಸ್ಕೊಂಡಿದ್ದೀರಿ, ಅದ್ಯಾನು ಅಂತ ಅವತ್ತಿ ತೋರಿಸಿ. ಯಾರು ಇಲ್ವಲ್ಲಮ್ಮೆ, ನೋಡು ಖಾಲಿ ಕೈ. ಈ ಕೈ ನೋಡು ಇದು ಖಾಲಿ ಕೈ. ಒಂದ್ ಕೈ ತೋರ್ಸು ಸಾಕ, ಎರಡ್ ಕೈ ಒಟ್ಟಿಗೆ ತೋರ್ಸು. ಅಡ ತೋರ್ಸಲ್ಲ ಅಂದ್ರೆ ಯಾರು ಮಾಡೋಡ? ಬಾಬಣ್ಣ ಹೋಗ್ಲಿ ಬಿಡಿ, ಪಾಪ ನನ್ ಕೂಸ್ ಮೇಲೆ ಯಾಕೆ ರೇಗಿರಿ? ನೀವು ಬಾಕ್ಸ್ ಇಟ್ಕೊ ಬರ್ತಾ ಇರೋದು ನೋಡಿದ್ವಿ, ಅದಕ್ಕೆ ಅದ್ರಲ್ಲಿ ಏನಿದ್ದು ಅಂತ ಕೇಳಿದ್ವಿ. ಬಾಬಣ್ಣ ಅದ್ರಲ್ಲಿ ಏನಿತ್ತು? ಅದು ಅದು ಜೋಡದೆ. ಕೇಕ್ ಬಾಕ್ಸ್ ಅಲ್ಲಿ ಜೋಡ ಹಿಂಗೂ ಇದ್ದದ? ಹಿಂಗೂ ಅದ ಕೂಡ. ಜೋಡು ಅಂದ್ರೆ ಯಾರು ಅನ್ಕೊಂಡ್ಬಿಟ್ಟಿದೆ. ಜೋಡ ಅಂದ್ರೆ ಜೋಡ ಅನ್ಕೊಂಡಿ. ಅದ ಬಾಳೆಹಣ್ಣು ನಿಂದು ತಲಾಟೆ ಶಾನೆ ಆಗೋಯ್ತು, ಹೋಗಿ ಓದ್ಕೋ ಹೋಗೋ. ನಂಗೆ ಓದ್ಕೊಳ್ಳೋದು ಗೊತ್ತು, ಜೋಡ ಬಾಕ್ಸ್ ಅಲ್ಲಿ ಏನೋ ಸರ್ತೈತ್ ನೋಡು. ಅಡ ಬಾಳೆಹಣ್ಣು ತಮ್ಮ ಅಂತ ಕೇಳ್ದಾಗೆಲ್ಲ ಬಾಳೆಹಣ್ಣು ತಂದು ಕೊಟ್ರೆ ನನಗೆ ಸಿಪ್ಪ ತಿನ್ಸೋಕ್ ನೋಡಿಯಾ? ಇನ್ನು ಆಮೇಲೆ ನೋಡ್ಕತೀನಿ. ದಾರಿ ಬಿಡಮ್ಮೆ. ಬಾಬು ನಿಮ್ಮ ಅಣ್ಣನ ತವಂಗೆಲ್ಲ ಮಾತಾಡಬಾರ್ದು, ಅವರು ಬೇಸರ ಮಾಡ್ಕೋತಾರೆ. ನೋಡು ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡ್ಗವ್ರೆ ಅಂತ. ಮೂವತ್ತಮ್ಮ ಅಣ್ಣಯ್ಯ ನಮ್ಗೆ ಗೊತ್ತಾಗ್ದಂಗೆ ಒಂದೊಂದೇ ಐಟಮ್ನ ತಗೊಂಡಾಗ ಅವು ಸಿಗ್ತಾವನೆ. ಈಗಲೇ ಹೋಗಿ ಕೇಕ್ ಕಟ್ ಮಾಡ್ಬಿಡವಾ? ಬೇಡ ಬೇಡ, ಒತ್ತಿದ್ಮೇಲೆ ನಿಮ್ಮ ಅಣ್ಣಯ್ಯ ನನಗೆ ಸರ್ಪ್ರೈಸ್ ಪಾರ್ಟಿ ಕೊಡ್ತಾರೆ ಅನ್ಸುತ್ತೆ, ಆ ಕೇಕ್ ಕಟ್ ಮಾಡವು. ಅದಕ್ಕೆ ಅಮ್ಮ ಅಣ್ಣಯ್ಯನಿಂದ ನೀವೇನ್ ಗಿಫ್ಟ್ ತಗೊಂಡರಿ? ಯಾನು ಬೇಡ, ಅದ್ಯಾವರು ದ್ಯಾವ್ರಂತ ಗಂಡನ್ ಕೊಟ್ಟವ್ರೆ, ಅದೇ ನನಗೆ ದೊಡ್ಡ ಗಿಫ್ಟು. ನಿಮ್ಮ ಅಣ್ಣಯ್ಯ ನನ್ನ ಜೀವನದಲ್ಲಿ ಬೇಸ್ಟ್ ಹಸ್ಬೆಂಡು. ಅದಕ್ಕೆ ಅಮ್ಮ ಬೇಸ್ಟ್ ಅಲ್ಲ ಬೆಸ್ಟ್. ಹಿಡ್ದೆ ಜಾಡ. ಏನು ನಿನ್ ಗಂಡ ಎದುರು ಮನೆಯವಳ ಮೇಲೆ ಕಣ್ಣು ಹಾಕ್ತಿದ್ದಾನ? ಈ ಗಂಡಸ್ರ ಬುದ್ಧಿ ಎಲ್ಲ ಇಷ್ಟೇ. ಎದುರುಗಡೆ ಮನೆಯವಳು ಕಪ್ಪಗಿರ್ಲಿ, ತುಮ್ಮಕ್ಕಿರ್ಲಿ, ಮುಖದ ಪೂರ ಅಸಹ್ಯವಾಗ ಪಿಂಪಲ್ಗಳಿರ್ಲಿ, ಅವಳೇ ಡಿಂಪಲ್ ಅನ್ನೋ ರೇಂಜಿಗೆ ನೋಡ್ತಾರೆ. ನೀನೊಂದು ಕೆಲಸ ಮಾಡು, ನಿನ್ ಗಂಡನ ಮುಂದೆ ಅವಳ ಗಂಡನ ಗುರಾಯಿಸು, ಆಗ ನಿನ್ ಗಂಡಗೆ ಮೆಣಸಿನ್ಕಾಯಿ ತಿಂದಂಗೆ ಆಗುತ್ತೆ. ಒಂದ್ ನಿಮಿಷ ಕಾಲ್ ಮಾಡ್ತೀನಿ. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ, ಡ್ರಾ ಓಪನ್ ಮಾಡಿ. ಹಲೋ, ಈ ಡ್ರಾ ಅಲ್ಲ ಆ ಡ್ರಾ ಓಪನ್ ಮಾಡಿ. ಮಧು ಅದ್ರಲ್ಲಿ ಏನು ಇಲ್ಲ. ಏನು ಇಲ್ಲ ಅಂದ್ರೆ ಓಪನ್ ಮಾಡಿ ತೋರಿಸಿ, ನಂಗೂ ಕ್ಲಾರಿಫೈ ಆಗ್ಲಿ. ಅದು 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 ಈ ಸೀರಿಯಲ್ ನೀನು ಎಷ್ಟು ಹಾಟ್ ಆಗಿ ಕಾಣ್ತಿದ್ಯಾ. ಯಾವ ಸ್ಯಾರಿ ಉಟ್ರು ಹಾಟ್ ಆಗೇ ಕಾಣಿಸ್ತೀನಿ. ಡ್ರಾ ಓಪನ್ ಮಾಡಿ. ಮಧು ಅದ್ರಲ್ಲಿ ಏನು ಇಲ್ಲ. ಅದ್ರಲ್ಲಿ ಏನೋ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮೇಲೆ ನಂಬಿಕೆ ಇಲ್ವಾ? ಯಾವತ್ತಾದ್ರೂ ಏನಾದ್ರೂ ಮುಚ್ಚಿಟ್ಟಿದ್ದೀನಿ ನಿನ್ನಿಂದ? ಇಷ್ಟ ದಿನ ಮುಚ್ಚಿಟ್ಟಿಲ್ಲ, ಈಗ ಮುಚ್ಚಿಟ್ಟಿದ್ದೀರಾ. ಈಗೇನಾದ್ರೂ ಆ ಡ್ರಾ ಓಪನ್ ಮಾಡಿ ತೋರಿಸಿಲ್ಲ ಅಂದ್ರೆ ನಿಮ್ ಫೋಟೋ ತಂದು ಇಲ್ಲೇ ಡ್ಯಾನ್ಸ್ ಮಾಡ್ಬಿಡ್ತೀನಿ. ಕೆಳಗಡೆ ಫೋನ್ ರಿಂಗ್ ಆಗ್ತಿದೆ. ಮಾತಾಡ್ಕೊಂಡು ಬರ್ತೀನಿ, ಆಮೇಲೆ ಕ್ಲಾರಿಫೈ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಇವತ್ತು ರಾತ್ರಿ ಕಾಂಪೌಂಡ್ ಅಲ್ಲಿ ಮಲ್ಕೋಬೇಕಾಗುತ್ತೆ. ದೇವ್ರೆ, ಏನ್ ಮಾಡಕ್ ಹೋದ್ರೂ ಸಿಕ್ಕಾಕೋತೀನಲ್ಲಪ್ಪ. ಈ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡು ಒದಿಸ್ಕೋಬಹುದು, ಈ ಹೆಂಡತಿರ್ ಕೈ ಸಿಕ್ಕಾಕೊಂಡು ಬೈಸ್ಕೊಳಕ್ಕಾಗಲ್ಲ. ಇದೆಲ್ಲ ನನಗೆ ಬೇಕಿತ್ತ? ಹಲೋ ಹಲೋ ಮಧುರವ್ರೆ, ನಾನು ಪುಟ್ಮಲ್ಲಿ ಸೀಕಿಂಗ್. ಅದೇ ಸೀಕಿಂಗ್ ಅಲ್ಲ ಪುಟ್ಮಲ್ಲಿ ಅವರೇ, ಸ್ಪೀಕಿಂಗ್. ಹಿಡಿದ್ರಿ ಜಾಡ. ಏನ್ ಪುಟ್ಮಲ್ಲಿ ಅವರೇ, ಇವತ್ತು ತುಂಬಾ ಖುಷಿಯಾಗಿರೋ ತರ ಇದೆ. ನಾನು ಇವತ್ತು ಸಾನೆ ಖುಷಿ ಆಗವ್ನಿ ಅನ್ನಿ. ನಿಮ್ ಸಂತೋಷನ ನನ್ ಜೊತೆನ ಸ್ವಲ್ಪ ಹಂಚ್ಕೊಳ್ಳಿ. ಅದನ್ನೇ ಹೇಳಕ್ಕೆ ಫೋನ್ ಮಾಡ್ದಿ ಅನ್ನಿ. ಹೇಳಿ. ನಾನು ನಮ್ಮ ಬಾಬಣ್ಣನ ಬಗ್ಗೆ ತಪ್ಪು ತಿಳ್ಕೊಬಿಟ್ಟಿದ್ದೆ. ಅವ್ರಿಗೆ ನಾನು ಹುಡ್ತಬ್ಬ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ,
ಅದು ಸುಳ್ಳು. ಅವ್ರಿಗೆ ಗೆಪ್ತಿ ಅದೇ. ಆದ್ರೆ ನನಗೆ ಹೇಳ್ದೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಒಂದೊಂದೇ ಸಾಮಾನ ಕಾಣಲ್ಲಿ ಇಡ್ತಾವ್ರೆ. ಓ ಇಸ್ ಇಟ್ ವೆರಿ ನೈಸ್. ಪುಟ್ಮಲ್ಲಿ ಅವರೇ, ನನ್ಗೊಂದು ವಿಷಯ ಗೊತ್ತಾಗಿದೆ. ಯಾನದು? ನಿಮ್ ಬರ್ತ್ಡೇನ ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಗೌಡ್ರು ಜಾನಿನು ಪ್ಲಾನ್ ಮಾಡ್ತಿದ್ದಾರೆ. ಏನ್ ಹೇಳ್ತಾ ಇದ್ದೀರಿ ನೀವು? ಹೌದು ಪುಟ್ಮಲ್ಲಿ ಅವರೇ, ನಾ ಈಗಷ್ಟೇ ಜಾನಿ ಬರ್ತ್ಡೇ ಪಾರ್ಟಿ ಐಟಮ್ಸ್ನ ಬಚ್ಚಿಡೋದನ್ನ ನೋಡಿದೆ. ಕೇಳಿದ್ರೆ ಬಾಯೇ ಬಿಡ್ಲಿಲ್ಲ. ನಂಗನ್ಸುತ್ತೆ ಗೌಡ್ರು ಜಾನಿ ಹೆಲ್ಪ್ ತಗೊಂಡು ನಿಮ್ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ನ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಶ್ರೀರಾಮ, ಈಗ ಏನ್ ಮಾಡೋದು? ಈಗ ನಾವಿಬ್ರು ಮನೇಲೇ ಇದ್ರೆ ಅವ್ರ ಪ್ಲಾನ್ಗೆ ಪ್ರಾಬ್ಲಮ್ ಕೊಟ್ಟಂಗಾಗುತ್ತೆ. ಸೊ ಅವ್ರ ಕೆಲಸ ಮಾಡ್ಬೇಕಾದ್ರೆ ನಾವು ಮನೆಯಿಂದ ಆಚೆ ಹೋಗ್ಬೇಕು. ಎಲ್ಗೋಗಮ್ಮ ಅಂದರಿ? ಬ್ಯೂಟಿ ಪಾರ್ಲರ್ಗೆ ಹೋಗೋಣ. ಈಗ ನೀವು ಬರ್ತ್ಡೇ ಬೇಬಿ ಅಲ್ವಾ, ಸಂಜೆ ಪಾರ್ಟಿಗೆ ನೀವು ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೇಕು. 1-2-3 ಅವರ್ಸ್ ನಾವು ಆಚೆ ಹೋದ್ರೆ ಅವ್ರ ಪಾರ್ಟಿಗೆಲ್ಲ ಅರೇಂಜ್ ಮಾಡ್ಕೋತಾರೆ. ಮಾತು ಅಂದ್ರೆ ಇದು. ಹೋಗವು. ಹಾಗಿದ್ರೆ ಗೌಡ್ರಿಗೆ ಹೇಳಿ ಬೇಗ ಆಚೆ ಬನ್ನಿ, ನಾನು ಬಂದ್ಬಿಡ್ತೀನಿ. ಜಾನಿ, ಬಂದೆ ಎಲ್ಲ ಹೇಳ್ಬಿಡ್ತೀನಿ. ನೀವೇನು ಹೇಳೋದ್ ಬೇಡ. ಏನು ಹೇಳೋದು ಬಿಡುವ? ಯಾಕೆ? ನಿಮ್ ಕತೆನೆಲ್ಲ ಕೇಳಕ್ಕೆ ನಂಗೆ ಟೈಮ್ ಇಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಬ್ಯೂಟಿ ಪಾರ್ಲರ್ ಹೋಗ್ತಾ ಇದ್ದೀನಿ. ಬರೋದಕ್ಕೆ ಕಮ್ಮಿ ಅಂದ್ರೂ 2-3 ಅವರ್ಸ್ ಹಿಡಿಯುತ್ತೆ. ಅಷ್ಟರಲ್ಲಿ ನಿಮ್ಮೆಲ್ಲ ಕೆಲಸನ ಮುಗಿಸ್ಕೊಳ್ಳಿ. ಇದನ್ನ ನೀನು ಖುಷಿಯಿಂದ ಹೇಳ್ತಿದ್ಯೋ ಅಥವಾ ಕೋಪದಿಂದ ಹೇಳ್ತಿದ್ಯೋ? ಅರೆ ಬಾಬಾ, ಖುಷಿಯಾಗೆ ಹೇಳ್ತಾ ಇದ್ದೀನಿ ನೋಡಿ. ಕುರಿನ ಬಲಿ ಕೊಡಕ್ ಮುಂಚೆ ಕಟ್ಗಾನು ಹೀಗೆ ನಗ್ತಿರ್ತಾನಂತೆ. ನಿಮ್ ಕಣ್ಣಲ್ಲಿ ನಾನು ಕಟ್ಕಿ ತರ ಕಾಣಿಸ್ತೀನಾ? ಇಲ್ಲ, ನಾನು ಹೇಳಿದ ಆ ಕಟ್ಗಿ ಅಲ್ಲ. ನೀನು ನನ್ನ ಸ್ವೀಟ್ ಕಟ್ಗಿ, ಹಾಟ್ ಕಟ್ಗಿ, ತುಂಟಿ. ಹೋಗ್ಲಿಕ್ಕೆ ಸಾಕು. ಮತ್ತೆ ಹೇಳ್ತಾ ಇದ್ದೀನಿ, ಆಚೆ ಹೋಗ್ತಿದ್ದೀನಿ. ಬರೋದಕ್ಕೆ 2-3 ಅವರ್ಸ್ ಹಿಡಿಯುತ್ತೆ. ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ಳಿ. ಬಾಯ್ ಹನಿ. ಲವ್ ಯು ಟು. ಬಾಯ್. ಮುಖ ತುಂಬ ವಿಚಿತ್ರವಾಗಿ ಉಗಿತಾಳೆ ಅನ್ಕೊಂಡ್ರೆ ಬಣ್ಣದ ರಂಗೋಲಿ ಹಾಕ್ಬಿಟ್ಟು ಹೋಗ್ಬಿಟ್ಲಲ್ಲಪ್ಪ. ಈ ಹೆಣ್ಮಕ್ಳು ಯಾವಾಗ ಹೆಂಗಿರ್ತಾರೆ ಅಂತಾನೆ ಗೊತ್ತಾಗಲ್ಲ. ರೂಮಿಂದನೇ ಗೇಟ್ ಪಾಸ್ ಸಿಗುತ್ತೆ ಅನ್ಕೊಂಡಿದ್ದು ನನಗೆ VVIP ಪಾಸ್ ಸಿಕ್ತು. ಈ ಖುಷಿಲಿ ಪುಟ್ಟಬಲ್ಲಿ ಅವ್ರ ಕೈಲಿ ಕೇಕ್ ಕಟ್ ಮಾಡಿಸಿ ಡಬಲ್ ಖುಷಿ ಪಡ್ತೀನಿ. ಬಾಬಣ್ಣ, ಏನ್ ಮಾಡ್ತಾ ಇದೀರಿ? ಹಳೆದ್ನೆಲ್ಲ ತೂಕಕ್ಕೆ ಹಾಕ್ತಾವ್ನಿ ಕಮ್ಮಿ. ಈ ಕಲರ್ ಪೇಪರ್ ಎಲ್ಲ ಯಾರು ತಕೊಂಡರು? ಒತ್ತರ್ನಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದೆ. ಅಂದ್ರೆ ನಿನ್ನ ಪ್ರಕಾರ ನಾವು ಒಬ್ಬನೇ ಏನೋ ಮಾಡಬಾರ್ದು. ಅಯ್ಯ, ಮಾಡ್ಕೊಳ್ಳಿ. ಯಾರು ಬೇಡ ಅಂದವರು? ಸುಮ್ಮನೆ ಮಾತು ಕೇಳ್ದಿ. ಅಮ್ಮೇ, ನೀ ಕೇಳೋದು ಬೇಡ, ನಾ ಹೇಳೋದು ಬೇಡ. ನನ್ನ ಪಾಡು ನನ್ನ ಬಿಟ್ಬಿಡು. ಅದನ್ನೇ ಹೇಳೋಗು ಅಂತ ಬಂದಿ. ಬಂದ್ರ ನನ್ನ ಬಿಟ್ಬಿಟ್ಟಯ್ಯ. ಮಾಯ್ಕಾರ, ಏನಿದು ಅಪಸ್ವರ? ಏನ್ ಮಾತು ಅಂತ ಆಡಿರಿ? ನಿಮ್ಮನ್ ಬಿಟ್ಟು ನಾನು ಉಸಿರಾಡನೆ. ಬಾಬಣ್ಣ, ನಾನು ಕಂಜೂರ್ ಸಿಸ್ಟರ್ಟಿಗೆ ಹೋಗಿದ್ ಬರ್ತೀನಿ. ಅಮ್ಮೇ, ಅದು ಕಂಜೂರ್ ಸಿಸ್ಟರ್ ಅಲ್ಲ ಕಮ್ಮಿ, ಕಜಿನ್ ಸಿಸ್ಟ್ರು. ಹೇಳಿದ್ರೆ ಜಾಡ. ಅಮ್ಮೆ ಪುಟ್ಮಲಿ, ಶಾನೆ ದಿನ ಆದ್ಮೇಲೆ ನಿಮ್ಮ ಅಕ್ಕನಟ್ಟಿಗೆ ಹೋಗ್ತಾ ಇದೆಯಲ್ಲ, ಏನು ವಿಶೇಷ? ಅದು ಬಾಬಣ್ಣ ಏನೋ ಗೊತ್ತಿಲ್ಲ ಬಾಬಣ್ಣ. ರಾತ್ರಿ ನನ್ನ ಕನ್ಸಲ್ಲಿ ಬಂದ್ಬಿಟ್ಟು ನಮ್ಮ ಮಟ್ಟಿಗೆ ಬಾ ಅಂದ್ಲು. ಅದಕ್ಕೆ ಹೋಗ್ಬರೋ ಅಂತ. ಪುಣ್ಯ, ನಿಮ್ಮ ಅಕ್ಕ ಕರೆದ್ಲು. ಸತ್ತೋಗಿರೋ ನಿಮ್ಮ ತಾತ ಕಾರಿನಿಲ್ಲ. ಏನಂದ್ರೆ? ನಿಮ್ಮ ಅಕ್ಕನ್ಗೆ ನನ್ನ ಚೋರಿಂದ ಒಂದು ಥ್ಯಾಂಕ್ಸ್ ಹೋಗ್ಬಿಡು ಒಂದಿ. ಯಾಕ? ಆಮೇಲೆ ಪುಟ್ಮಲಿ, ಇಷ್ಟು ದಿನ ನೀನು ಎಲ್ಲಿ ಹೋಗ್ಬೇಕಾರು ನನ್ನ ಗಂಟೆ ಹಾಕೊಂಡು ಹೋಯ್ತದೆ. ಇವತ್ತು ಒಬ್ಬಳೇ ಹೋಯ್ತಾ ಇದೆ ಅಲ್ಲ, ಅದಕ್ಕೆ. ಹೇಳ್ತೀನಿ. ಬಾಬಣ್ಣ, ನಾನು ಬರೋದು 2-3 ಗಂಟೆ ಆಯ್ತದೆ. ಆಮೇಲೆ ಪುಟ್ಮಲಿ, ನೀನು 2-3 ಅಲ್ಲ, 10 ಗಂಟೆ ಆಗ್ಬಿಡು. ಅಂದ್ರೆ ಅಪರೂಪಕ್ಕೆ ನಿಮ್ಮ ಅಕ್ಕನಟ್ಟಿಗೆ ಹೋಯ್ತಾ ಇದೆ. ಅಲ್ಲೇ ಇದ್ದು ಉಂಡ್ಕೊಂಡು ತಿನ್ಕೊಂಡು ಹಾಲು ಕುಡ್ಕೊಂಡು ನಿನ್ನ ಮನಸ್ಸಿಗೆ ತೃಪ್ತಿ ಆಗ್ಬೇಕು. ಆಮೇಲೆ ಬಾ. ಸರಿ ಬಾಬಣ್ಣ. ಬಾಯ್. ಖರ್ಚು ದುಡ್ಡು ಚಟ್ಟಿ ಜೋಪಲ್ಲದ ತಕೊಂಡು ಹೋಗ್ಬಿಡು. ಪುಟ್ಮಲಿ, ಬಾಯ್. ಲವ್ ಯು. ನುಲ್ಗಚ್ಚಿಕ್ಕಿ ಬಿಡು ಗಾಡಿ. ಅಪ್ಪ ತಂದೆ ಶಂಕರೇಶ್ವರ, ಎಂತ ವರ ಕೊಟ್ಟೆಪ್ಪ. ನಾನು ಹೆಂಡ್ರಿಗೆ ಅವ್ರ ಅಕ್ಕನಟ್ಟಿ ಗೆಪ್ತಿ ಬಂದು ಆಚೆಗೆ ಹೋದಂಗೆ ಎದುರಟ್ಟಿ ಅಣ್ಣ ಅಪ್ಪನವ್ರಿಗೂ ಆಚೆಗೆ ಹೋಗ ಅಂತ ಬುದ್ಧಿ ಕೊಟ್ಬಿಡಪ್ಪ. ಆಗ ನಾನು ಮಧುರವರು ನಾನು ಇಬ್ರು ಸೇರಿ ಬರ್ತಾರೆ ಆಚರಿಸ್ಕೊಂಡು ನಮ್ಮ ಪ್ರೀತಿಲಿ ಹೊಸ ಇತಿಹಾಸನ ಸೃಷ್ಟಿ ಮಾಡ್ತೀವಿ. ಅಡ ಬಾಳೆಹಣ್ಣು, ಸಮಾಜ ಪುಸ್ತಕಕ್ಕೆ ಇನ್ನೊಂದು ಹೊಸ ಪಾಠ ಸೇರ್ಸೋದ ಬೇಡ ಅಂತ ಸರ್ಕಾರದವ್ರು ಕೇಳಿದ್ರು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿ. ಆ ವಿಷಯ ಬಿಟ್ಟ
ಯಾಕೋ ಇದೆಲ್ಲ ಏನು ಅಟ್ಟೆ ಒಳಗಡೆ ಗಣೇಶ ಕುರ್ಸಿಯಾ ನೀ ಪ್ಯಾಂಟ್ ಹಾಕೊಳ ಗಂಟ ನಾ ಚಡ್ಡಿ ಹಾಕೊಳ ಗಣೇಶನ ಎಲ್ಲಿ ಕೂರ್ಸಕ್ಕದ್ದಪ್ಪ. ಹಂಗಾರೆ ಉಪ್ಪಿಟ್ಟು ಉಲ್ಟಾ ಗಣೇಶ ಕುರ್ಸು ನೀನೇ ಉಪ್ಪಿಟ್ಟು ಹೋಗ್ಬಿಡ್ಬೇಕು. ಗಣೇಶನ ಹಬ್ಬ ಹೋಗಿ ಸಂಕ್ರಾಂತಿ ಹಬ್ಬ ಬರ್ತದೆ, ಈ ಗಣೇಶನ ಕುರ್ಸಿ ಅಂತ ಕೇಳಿಯ. ಅದು ಸರಿ ಇದೆಲ್ಲ ಏನು ಆಡ ಬಾಳೆಹಣ್ಣು ನೀ ಆಚೆ ಹೋಗಿ ಆಡ್ಕೊ ಹೋಗು, ಆಮೇಲೆ ಹೇಳ್ತೀನಿ. ಈಗ ತಾನೇ ಆಟ ಹಿಡ್ಕೊಂಡ್ ಬಂದೆ. ಇನ್ನೂ ಆಚೆ ಆಡ್ಕೊ ಹೋಗಡ. ಬೇಡ ಬೇಡ ನಾನು ಇಲ್ಲೇ ಇದ್ದು ನಿಂಗೆ ಸಹಾಯ ಮಾಡ್ತೀನಿ. ಅಪ್ಪ ನೀ ಮಾಡಿದ್ರೆ ಅದು ಸಹಾಯ ಆಗಲ್ಲ, ಅಪಾಯ ಆಯ್ತದೆ. ಒಂದು ಕೆಲಸ ಮಾಡು, ಚಡ್ಡಿ ಜೋಬ್ಲಿ 6 ರೂಪಾಯಿ ಇದೆ, ತಗೊಂಡೋಗಿ ಸಿದ್ದಣ್ಣ ಅಂಗಡಿಲಿ ಒಂದು ಪಚ್ಚ ಬಾಳೆಹಣ್ಣು ತಿನ್ಕೊಂಬಿಡು. ಆಯ್ತಾಯ್ತು. ಅಪ್ಪ ಕೊಂಗಳಿ ಮಲ್ಲಪ್ಪ, ಎಲ್ಲ ಗ್ರಹಚಾರಗಳನ್ನು ಓಡಿಸಿದ್ದಾಯ್ತು. ಇನ್ನು ಆ ಜಾನಿ ಅನ್ನೋ ಒಂದು ಗ್ರಹಚಾರ ಓಡೋಗ್ಬಿಟ್ರೆ ನನ್ನ ಆಸೆ ಪೂರೈಸ್ತದೆ. ಈ ಡೆಕೋರೇಷನ್ ಎಲ್ಲ ಪುಟ್ಬಲ್ಲಿಯವ್ರು ನೋಡಿದ್ರೆ ಓಡ್ ಬಂದು ಖುಷಿಯಿಂದ ಕಣ್ಣೀರ್ ಹಾಕ್ಬಿಡ್ತಾರೆ. ಈ ಓದಲ್ ಪೊಟ್ಲ ಒಳಗೆ ನನ್ನ ಉಸಿರನ್ನ ತುಂಬಿ ನಿಮ್ಗೆ ಅರ್ಪಿಸ್ತಾವನಿ. ಮಧುರವ್ರೆ, ಹ್ಯಾಪಿ ಬರ್ಡೇ ಟು ಯು. ಇಂಥ ಸಮುದ್ರಗಳಿಗೆ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದು ಬರೀ ಬಲೂನ್ ಅಲ್ಲ, ನನ್ನ ಹೃದಯ. ಒಂದು ಹೊಡೆದವ್ರೆ ಅನ್ನ, ಇನ್ನೊಂದಲ್ಲಿ ಉಸಿರನ್ನ ತುಂಬಿಕೊಡ್ತೀನಿ. ಮಧು ಏನು ಕೆಲ್ಸಕ್ಕೆ ಬರ್ದಿರೋ ಅಣ್ಣಪ್ಪನವ್ರು ಇಲ್ಲಿ ಅವ್ರೆ. ಇಷ್ಟು ದಿನ ಪೋಲಿ ಹಲ್ಕೊಂಡು ಓಡಾಡ್ತಾ ಇದ್ರು, ಇವತ್ತು ಗೂಟ ಹೊಡ್ಕೊಂಡು ಇಲ್ಲಿ ಅವರಲ್ಲ. ಇಷ್ಟೊತ್ತಾಗಲೇ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮರಕ್ಕೆ ಹೋಗ್ತಿದ್ದನು, ಇವತ್ತೇನು ಮನೇಲೆ ಬೌಟ ಆರಿಸ್ಕೊಂಡು ಬಿದ್ದಿದ್ದಾನೆ. ಈ ಅಣ್ಣಪ್ಪನವ್ರ ಹೆಂಗಾದ್ರೂ ಮಾಡಿ ಆಚೆ ಕಳಿಸ್ಬಿಟ್ರೆ ನನ್ನ ಆಸೆ ಈಡೇರಿಸ್ಕೋಬೋದು. ಇವನ್ನ ಹೇಗಾದ್ರೂ ಮಾಡಿ ಕೆಲ್ಸಕ್ಕೆ ಕಳ್ಸಿದ್ರೆ ಪುಟ್ಬಲ್ಲಿಯವ್ರ ಬರ್ಡೇ ಆಚರಿಸೋ ಕನಸು ನನಸಾಗುತ್ತೆ. ಎಲ್ಲೋ ಹಾಳಾಗೋಗಿಲ್ವಾ ಗೌಡ್ರೆ? ಏನಂದ್ರೆ ಆರೋಗ್ಯನ ಅಂದೆ. ನನಗೇನು ಮೊದ್ಲಾಗ್ರ ಆಚೆಗೋಗಿ ದುಡ್ಕೊಂಬಂದು ಘಟನ ಗಟ್ಟಿಯಾಗಿ ಮಾಡಿಕೊಂಡಿನಿ. ನಿಮ್ಮಂತ ಹಟ್ಟಿಲಿರೋರ್ಗೆ ರೋಗ ಬರೋದು. ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಮ್ಗೆ ಯಾಕ್ರಿ ನನ್ನ ಕೆಲ್ಸದ ಬಗ್ಗೆ ಚಿಂತೆ? ಅಂದ್ರೆ ತೊಲಗಿರೇ ಏನಂದ್ರೆ ಉದ್ಯೋಗಂ ಪುರುಷ ಲಕ್ಷಣ ಮಂದಿ. ನಾನ್ ನಿಮ್ ತರ ಚಡ್ಡಿ ಬನ್ನಿನ ಮಾರೋ ಕೆಲಸ ಮಾಡಲ್ಲ, ನಮ್ ಲೆವೆಲ್ಲೇ ಬೇರೆ. ಅಯ್ಯ ನಿಮ್ಮನ್ನ ನೋಡಿದ್ರೆ ಗೊತ್ತಾಯ್ತದೆ ಕಂಬುಡಿ ನಿಮ್ ಲೆವೆಲ್ ಯಾನ ಅಂತ. ನಿಮಗಿಂತ ಕಾರ್ಪೊರೇಷನ್ ಕಸ ಹೊಡೆಯೋರು ಆಸಿ. ನನ್ನ ಲೆವೆಲ್ನ ಕಸ ಹೊಡೆಯೋ ಲೆವೆಲ್ಗೆ ಹೋಲಿಸ್ಬೇಡಿ. ಅಯ್ಯ ಮೊದ್ಲು ಕೆಲ್ಸ ಹುಡಿಕೊಳ್ಳಿ ಅಣ್ಣಪ್ಪನವ್ರೆ. ಒಂದ್ ವೇಳೆ ಕೆಲಸ ಸಿಕ್ಕರು ಅದನ್ನ ರಿಸೈನ್ ಮಾಡಿ ನಿಮ್ಮನ್ನ ಸೇರಿಸ್ತೀನಿ. ನಿಮ್ ಮುಖದಲ್ಲಿ ಕಸ ಗುಡ್ಸೋರ್ ಕಳೆ ಎದ್ದು ಕುಣಿತಿದೆ. ಬ್ಯಾಡ್ದಾರ ಮಾತಾಡ್ಬಿಟ್ರೆ ಬೇಕಾಗಿರೋ ಟೈಮ್ನ ವೇಸ್ಟ್ ಮಾಡಬೇಡಿ, ಸುಮ್ಮನೆ ಹೋಗಿ. ಅದ್ ನನಗ್ ಗೊತ್ತಿದೆ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಮೊದ್ಲು ನೀವು ಹೋಗಿ. ಮೊದ್ಲು ನೀವು ಹೋಗಿ. ನಾವಾಗಲ್ಲ, ಕೊತ್ತಿ ಅಡ್ಡ ನಿಂತದೆ. ನಾನು ಅಷ್ಟೇ, ಹೆಸರುಗತ್ತೆ ಅಡ್ಡ ನಿಂತಿರುವಾಗ ಹೋಗಲ್ಲ. ಮಧುರವ್ರೆ, ಮಧುರವ್ರೆ, ಕೊಂಗಳಿ ಮಲ್ಲಪ್ಪ, ಯಾನಪ್ಪ ನಿನ್ನ ಲೀಲ. ಅಣ್ಣಯ್ಯಪ್ಪನವರು ಎಲ್ಲ ಅರೇಂಜ್ಮೆಂಟು ಮಾಡಿಬಿಟ್ಟವ್ರಲ್ಲಪ್ಪ. ಇನ್ನೊಂದು 2-3 ದಿನ ಆದ್ಮೇಲೆ ಅವರು ಕೆಪ್ತಿ ಬರೋ ಥರ ಮಾಡ್ಬೋದಾಗಿತ್ತಲ್ವಾ. ಆ ನಾಲ್ಕು ಜಾನಿ ಅವರೇನ ಮಧುರ್ ಅವ್ರಿಗೆ ತಾಜ್ ಮಹಲ್ ತಂದು ಕೊಟ್ಟಾರ. ನಾ ಪಟ್ಟು ಕಷ್ಟ ಎಲ್ಲ ಎಮ್ಮ ಮೇಲೆ ಮಾಡೋದಂಗೆ ಆಗ್ಬಿಡುತ್ತಲ್ಲಪ್ಪ. ಪುಟ್ಟಮಲ್ಲಿ ಅವ್ರ ಬರ್ಡೇ ಇರೋದು ಗೌಡ್ರಿಗೆ ನೆನಪಿಗೆ ಬಂದ್ಬಿಡ್ತಾ. ಅವ್ರ ತಲೆಯಲ್ಲಿ ಈ ನೆನಪು ಬರ್ದೇ ಇರುವಾಗ ನೋಡ್ಕೊಳಕ್ಕೆ ನಿನಗೇನಾಗಿತ್ತಪ್ಪ ಕೃಷ್ಣ? ದಿಸ್ ಇಸ್ ನಾಟ್ ಫೇರ್, ದಿಸ್ ಇಸ್ ನಾಟ್ ಫೇರ್. ನನ್ನ ಆಸೆಗಳಿಗೆ ಮಣ್ಣೆರ್ಚ್ಬಿಟ್ಟೆ ನೀನು.
ಇವತ್ತು ಕೊನೆಗೂ ನಿಮಗೆ ನೆನಪು ಬಂದಿದೆ. ಹೋತಾರಿಂದ ಗೆಪ್ತಿ ಅದೇ ನೀವೇ ಮರ್ತಿರೋರು. ಸುಳ್ಳು ಹೇಳ್ಬೇಡಿ ಗೌಡ್ರೆ, ನಿಮಗೆ ನೆನಪಿದ್ದಿದ್ರೆ ವಿಶ್ ಮಾಡ್ಬೇಕಾಗಿತ್ತು. ಅಯ್ಯೋ ಶಿವನೇ, ಇದಪ್ಪ ಮಾತು ಅಂದ್ರೆ ನಾ ಹೆಂಗ್ ವಿಶ್ ಮಾಡ್ಲಿ? ನೀವೇ ವಿಶ್ ಮಾಡ್ಬೇಕು. ಏನೋ ನಾನ್ ವಿಶ್ ಮಾಡ್ಬೇಕಿತ್ತ? ಹ್ಞೂ ಮತ್ತೆ ಅದು ನಿಮ್ ಕೆಲ್ಸ. ಅವರು ನಿಮ್ಮ ಹೆಂಡ್ರು ತಾನೆ. ಪುಟ್ಟಮಲ್ಲಿ ಅವರು ನಿಮ್ಮ ಹೆಂಡತಿ, ನನ್ನ ಹೆಂಡತಿ ಅಲ್ಲ. ಓ ಅಣ್ಣಪ್ಪನವ್ರೆ, ಇದಕ್ಕೆ ಹಿಂಗ್ ಹುಚ್ಚುಚ್ಚಂಗ್ ಮಾತಾಡ್ತಾ ಇದ್ರಿ. ಹೊಸ ಮರದಿ ಕೊಟ್ಟು ಮಾತಾಡಿ. ಪುಟ್ಮಲ್ಲಿ ನಿಮ್ಮ ಹೆಂಡ್ರಿ ಹಂಗದಾಳು. ನೀವೇ ಹೇಳಿದ್ರಲ್ಲ ಪುಟ್ಟಮಲ್ಲಿ ನಿಮ್ಮ ಹೆಂಡತಿ ಅಂತ. ಓ ಅಣ್ಣಪ್ಪನವ್ರೆ, ನಿಮಗೆ ನಿಜವಲ್ಲೂ ತಲೆ ಕೆಟ್ಟೋಗ್ಬಿಟ್ಟದೆ. ನಾನು ಮಾತಾಡ್ತಾ ಇರೋದು ಪುಟ್ಮಲ್ಲಿ ಬಗ್ಗೆ ಅಲ್ಲ, ಮಧುರ ಅವ್ರ ಬಗ್ಗೆ. ವಾಟ್? ಇವತ್ತು ಬರ್ಡೇ ಇರೋದು ಮಧುರಂದಲ್ಲ, ಪುಟ್ಟಮಲ್ಲಿ ಅವ್ರದ್ದು. ವಾಟ್? ಇವತ್ತು ಬರ್ತಡೇ ಇರೋದು ಪುಟ್ಮಲ್ಲಿದಲ್ಲ, ಮಧುರ ಅವ್ರದ್ದು. ಗೌಡ್ರೆ, ನಿಮ್ ಬುದ್ಧಿ ನೀವು ಮಾರೋ ಕಿತ್ತೋಗಿರೋ ಪಟಪಟಿ ಚಡ್ಡಿ ಬನ್ನಿ ತರನೇ ಆಗ್ಬಿಟ್ಟಿದೆ. ನಾನು ಹೇಳ್ತಾ ಇದ್ದಾರಿ. ನಿಜಾನೇ ಹೇಳ್ತಿದ್ದೀನಿ. ಇವತ್ತು ಡಿಸೆಂಬರ್ 25 ಪುಟ್ಟಮಲ್ಲಿ ಅವ್ರ ಬರ್ಡೇ. ಓ ಅಣ್ಣಪ್ಪನವ್ರೆ, ನನ್ನ ಹೆಂಡ್ರ ಬರ್ತಡೇ ನಂಗೆ ಗೊತ್ತಿಲ್ವಾ? ಅದನ್ನ ನಿಮ್ಮಿಂದ ತಿಳ್ಕೊಬೇಕಾ? ನೀವು ಸುಳ್ಳು ಹೇಳ್ತಿದ್ದೀರಾ. ನಿಮಗ್ ನೆನ್ಪಿರ್ಲಿಲ್ಲ, ಇವಾಗ ನಾನು ಹೇಳಿದ್ಮೇಲೆ ನೆನಪಾಯ್ತು. ಹಂಗಾರೆ ಮಧುರ ಅವ್ರ ಬರ್ತಡೇ ಯಾವತ್ತಂತ ನಿಮಗೆ ಕೆಪ್ತಿದ್ದದ? ಚೆನ್ನಾಗಿ ನೆನಪಿದೆ. ಅವಳ ಬರ್ಡೇ ಜನವರಿ 16. ಇದನ್ನು ಗೆಪ್ತಿ ಇಟ್ಕೋಬೇಕು ಅಂದ್ರೆ ಯಾನು ಇಲ್ಲ ಕಂಬುಡಿ. ಶಂಕರೇಶ್ವರ, ಅಣ್ಣಪ್ಪನವರಿಂದ ನನ್ನ ಹೆಂಡ್ರು ಹುಟ್ಟಿದಪ್ಪ ತಿಳ್ಕೊಂಡ್ ಬಚಾವಾದಿ. ಮತ್ತೆ ಏನು ಅಂದಂಗಾಯ್ತು? ಯಾನು ಇಲ್ಲ ಕಂಬುಡಿ, ನೀವು ಜಾಗ ಖಾಲಿ ಮಾಡಿ. ನೀವು ಜಾಗ ಖಾಲಿ ಮಾಡಿ. ಅಯ್ಯ ಹೊಟ್ಟೆ ಪೂರ್ತಿ ಕತ್ಲದಲ್ಲ. ಬಾಬಣ್ಣ, ಬಾಬಣ್ಣ, ಕರೆಂಟ್ ಬಿಲ್ ಕಟ್ತೆ ಕರೆಂಟ್ನವ್ರು ಏನಾರು ಬಂದು ಬೀಚ್ ಕಿತ್ಕೊ ಹೋಗ್ಬಿಟ್ರೆ ಹೆಂಗೆ? ಕಿತ್ಕೊಂಡು ಹೋಗಿರೋ ಫ್ಯೂಸ್ನ ಹಾಕಿ ನಿಂಗೆ ಪುನಃ ಹೊಸ ಬೆಳಕು ನೀಡ್ತೀನಿ ಕಮ್ಮೆ ಪುಟ್ಮಲ್ಲಿ. ಅಯ್ಯೋ ಬಾಬಣ್ಣ, ಕ್ಯಾಂಡಲ್ ಲೈಟ್. ಜಾನಿ, ಜಾನಿ, ಜಾನಿ ಏನಿದೆಲ್ಲ? ಆಮೇಲೆ ಪುಟ್ಮಲ್ಲಿ, ಇದೆಲ್ಲ ನಿನಗೆ ಸರ್ಪ್ರೈಸ್ ಕೊಡಕ್ಕೆ ಕಮ್ಮೆ. ಬಾಬಣ್ಣ, ಇದನ್ನೆಲ್ಲ ನೋಡಿ ನಂಗೆ ಚೆನ್ನಾಗಿ ಗ್ರೈಂಡರ್ ಆಯ್ತಾದೆ. ಅದು ಗ್ರೈಂಡರ್ ಅಲ್ಲ ಕಮ್ಮೆ, ವಂಡರು. ಹಿಡಿದ್ರೆ ಜಾಡ. ನಿನ್ ಬರ್ಡೇನ ಮರ್ತು ಬಿಟ್ಟಿದ್ದೀನಿ ಅನ್ಕೊಂಡ್ಯಾ? ಅದ್ರಲ್ಲಿ ಹೊಸದೇನಿದೆ? ಪ್ರತಿ ವರ್ಷ ಮರಿತೀರಾ. ಅದಕ್ಕೆ ನಾನು ಇನ್ನೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಗೌಡ್ರು ಪುಟ್ಟಮಲ್ಲಿ ಅವ್ರ ಬರ್ಡೇನ ಮರ್ತಿದ್ದಾರೆ ಅಂದಾಗ ಎಷ್ಟು ಫೀಲ್ ಆಯ್ತು ಗೊತ್ತಾ? ನಾನು ಎಷ್ಟೋ ಸಲ ನಿನ್ನ ಬರ್ಡೇನ ಮರ್ತು ಬಿಟ್ಟಿದ್ದೀನಿ. ಆಗ ನಿನ್ಗೆ ಎಷ್ಟು ಫೀಲ್ ಆಗಿರ್ಬೋದು ಅಂತ ನೆನೆಸ್ಕೊಂಡು ತುಂಬ ಬೇಜಾರಾಯ್ತು. ನನಗೆ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಹೇಳು? ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು. ಐ ಆಮ್ ಸಾರಿ ಮಮ್ಮಿ. ಜಾನಿ, ನೀವು ನಿಮ್ಮ ಮಮ್ಮಿ ಕಾಲ್ ಕಟ್ ಮಾಡಿದ್ರಾ? ನೀವು ನನ್ನ ಬರ್ತ್ಡೇ ಮರ್ತರೇನು? ನನ್ನನ್ನು ಮರೆಯಲ್ವಲ್ಲ? ನೀವು ನನ್ನ ಎಷ್ಟು ಲವ್ ಮಾಡ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಲವ್ ಯು ಹನಿ. ಐ ಲವ್ ಯು ಟು ಜಾನಿ. ಆಮೇಲೆ ಪುಟ್ಮಲ್ಲಿ ಹೊಸಿ ದಂಡಕ್ಕೆ ಬಾಯ್ಲಿ. ಛೀ, ಹೋಗಿ ಬಾಬಣ್ಣ. ಆಮೇಲೆ ಕೇಕ್ ಕಟ್ ಮಾಡ್ಬೇಕು ಬೊಮ್ಮೆ. ಕೇಕ ಅದಕ್ಕೆ ಕರೆದ್ರಿಯಾ? ಹ್ಯಾಪಿ ಬರ್ತ್ಡೇ ಪುಟ್ಮಲ್ಲಿ. ಜಾನಿ ಏನದಲ್ಲ? ಅದು ಅದು ಗೌಡ್ರಿಗೆ ಕೇಕ್ ತರ ಕೇಳಿದ್ನಲ್ಲ, ಅವರು ಪುಟ್ಟಮಲ್ಲಿ ಅವ್ರ ಗುಂಗಲ್ಲಿ ಅವ್ರ ಹೆಸರನ್ನೇ ಬರ್ಸ್ಬಿಟ್ಟಿದ್ದಾರೆ. ಐ ಆಮ್ ಸಾರಿ. ಓಕೆ, ಸಾರಿ. ಇಟ್ಸ್ ಓಕೆ. ನೀವು ನಂಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಲ್ಲ, ಅಷ್ಟು ಸಾಕು. ಆಮೇಲೆ ಪುಟ್ಮಲ್ಲಿ ಕೇಕ್ ಕಟ್ ಮಾಡು. ಹುಟ್ಟು ಹಾ. ಹಬ್ಬದ ಶುಭಾಶಯಗಳು. ಮಧುರ. ಬಾಬಣ್ಣ, ಯಾರ ಇದು ಮಧುರ ಅಂತ ಅದೇ? ಆಮೇಲೆ ಪುಟ್ಮಲ್ಲಿ ನಾನು ಇದೆಲ್ಲ ಅಂಟಿಸ್ಬೇಕಾಗಿತ್ತಲ್ವಾ, ಅದಕ್ಕೆ ಅಣ್ಣಪ್ಪನವ್ರಿಗೂ ಕೇಕ್ ತಗೊಂಬನ್ನಿ ಅಂದು ಅವ್ರು ನೋಡಿದ್ರೆ ಮಧುರ ಅಂತ ಬರ್ಸ್ಕೊಂಬಂದ್ಬಿಟ್ಟಾರೆ. ಆಮೇಲೆ ಪುಟ್ಮಲ್ಲಿ ಹೆಸರು ಕಟ್ಕೊಂಡು ಏನಾಗಬೇಕು? ಹುಡ್ದಪ್ಪ ನಿಂದಲ್ವಾ? ಕಟ್ ಮಾಡು. ಹಂಗಂದ್ರಿಯಾ? ಮಾಡು. ಬಾಬಣ್ಣ,
ಪುಟ್ಮಲ್ಲಿ ಮ್ಯಾಣದ ಬತ್ತಿ ಹಾಕ್ಬೇಕು ಕೇಕ್ ಅದಲ್ವಾ ಕಟ್ ಮಾಡು ಆಯ್ತು ಬಿಡಿ. ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಪುಟ್ಮಲ್ಲಿ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಮಧುರ.